ಹೋಗುತ್ತೆ, ಎಷ್ಟು ಸ್ಪೀಡ್ ಅಪ್ ಆಗುತ್ತೆ ಅದೆಲ್ಲ ನೋಡಿಕೊಂಡು ಸಿಚುವೇಶನ್ ನೋಡಿಕೊಂಡು ಅದ್ರ ಮೇಲೆ ಬೇಲ್ ಮೂವ್ ಮಾಡ್ತಾ ಹೋಗ್ಬೇಕಾಗತ್ತೆ ಅಷ್ಟೇ. ನಾನು ಲೈಫಲ್ಲಿ ಈ ತರ ಒಂದು ಚಾರ್ಜ್ ಶೀಟ್ ಅನ್ನ ಇತಿಹಾಸದಲ್ಲೇ ಯಾರು ಕೂಡ ನೋಡಿರಲ್ಲ. ಈ ತರ ಬೈಂಡ್ ಮಾಡಿ ಇತಿಹಾಸದಲ್ಲೇ ಒಂದೇ ಒಂದು ಕೇಸಲ್ಲಿ ಲೈಫಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದೇ ಒಂದು ಕೇಸಲ್ಲಿ ಕೂಡ ಈ ತರ ಬೈಂಡ್ ಮಾಡಿ ಸ್ಪೆಷಲ್ ಆಗಿ ಬುಕ್ ತರ ಭಗವದ್ಗೀತೆ, ಮಹಾಭಾರತ, ಗ್ರಂಥಗಳು, ಕವಿತೆ, ಪುರಾಣಗಳನ್ನ ಕೊಡ್ತಾರಲ್ಲ, ಈ ತರ ಕಂಪ್ಲೀಟ್ಲಿ ಒಂದು ಆಲ್ಮೋಸ್ಟ್ 13 ಬುಕ್ಗಳು, ವಾಲ್ಯೂಮ್ಸ್ 13 ವಾಲ್ಯೂಮ್ಸ್ ಇರ್ಬೋದು, 13-14 ವಾಲ್ಯೂಮ್ಸ್ ಇದೆ. ಈ ತರ ಜನ ಜಾಸ್ತಿ ಇದೆ, ಇನ್ನೊಂದು 15 ಇರ್ಬೋದು. ಅಷ್ಟು ವಾಲ್ಯೂಮ್ಸ್ಗಳನ್ನ ಯಾವ ಚಾರ್ಜ್ ಶೀಟ್ ಇವತ್ತಿನವರೆಗೂ ಕೊಟ್ಟಿಲ್ಲ. ಹೆಂಗಿದೆ ಗ್ರಂಥಗಳಿದ್ದಂಗಿದೆ ಅಲ್ಲ, ಮತ್ತೆ ಪಬ್ಲಿಷ್ ಮಾಡಿರೋದು ಚಾರ್ಜ್ ಶೀಟ್. ಇದನ್ನ ಇತಿಹಾಸದ ಪುಟಕ್ಕೆ ಸೇರ್ಬೇಕು ಚಾರ್ಜ್ ಶೀಟ್. ಸರ್ ಅಂದ್ರೆ ಇವಾಗ ಟ್ರಯಲ್ಸ್ ಆಗಿ ಕಂಪ್ಲೀಟ್ ಆಗೋವರೆಗೂ ಬೇಲ್ ಸಿಗೋದು ಅದು ಆತರ ಎಲ್ಲ ಏನಿಲ್ಲ. ನನ್ನ ಪ್ರಕಾರ ಟ್ರಯಲ್ ಇವಾಗ ಸ್ವಲ್ಪ ಆದಷ್ಟು ಬೇಗ ಚಾರ್ಜ್ ಆಗತ್ತೆ, ಚಾರ್ಜ್ ಫ್ರೇಮ್ ಮಾಡ್ತಾರೆ. ಅದಾದಮೇಲೆ ಆದಷ್ಟು ಸ್ಪೀಡಾಗಿ ಆಗತ್ತೆ. ಕೋರ್ಟ್ ಕೂಡ ಅದನ್ನು ಹೇಳಿದ್ದಾರೆ, ಸುಪ್ರೀಂ ಕೋರ್ಟಿಂದ ಕೂಡ ಅದನ್ನು ಹೇಳಿದ್ದಾರೆ. ಅತಿ ಶೀಘ್ರವಾಗಿ ಅದು ಆದಷ್ಟು ಮುಗಿಸ್ಬೇಕು ಅನ್ನೋ ಥರ ಆರ್ಡ್ರಲ್ಲೂ ಕೂಡ ಇದೆ. ಸೊ ಇವಾಗ ಚಾರ್ಜ್ ಆಗಿ ಒಂದಷ್ಟು ಜನ ವಿಟ್ನೆಸ್ಗಳು ಕಮೆಂಟ್ಸ್ ಆಗ್ತಾ ವಿಟ್ನೆಸ್ಗಳು ಯಾವ ಥರ ಬರ್ತಾ ಹೋಗುತ್ತೆ, ಎಷ್ಟು ಸ್ಪೀಡಪ್ ಆಗುತ್ತೆ ಅದೆಲ್ಲ ನೋಡಿಕೊಂಡು ಸಿಚುವೇಶನ್ ನೋಡಿಕೊಂಡು ಅದ್ರ ಮೇಲೆ ಬೇಲ್ ಮೂವ್ ಮಾಡ್ತಾ ಹೋಗ್ಬೇಕಾಗತ್ತೆ ಅಷ್ಟೇ. ಅಂದರೆ ಟ್ರಯಲ್ಸ್ ಮಧ್ಯದಲ್ಲೇ ಬೇಲ್ ಹೋಗ್ಬೋದು, ನೀವು ಎಷ್ಟು ಸಲ ಬೇಕಾದ್ರೂ ಬೇಲ್ಗೆ ಹಾಕೊಬೋದು. ಬಟ್ ಏನಂದ್ರೆ ಸುಮ್ಮನೆ ಬೇಲ್ಗೆ ಹಾಕೊಂಡ್ರೆ ಎಗೇನ್ ರಿಜೆಕ್ಟ್ ಆಗುತ್ತೆ, ಏನು ಅಲೋ ಆಗೋದು ಮತ್ತೊಂದು ಆಗಲ್ಲ. ಸಮಯ ಸಂದರ್ಭ ನೋಡಿಕೊಂಡು ಬೇಲ್ಗೆ ಮೂವ್ ಮಾಡಬೇಕಾಗತ್ತೆ. ಅಂದರೆ ನೆಕ್ಸ್ಟ್ ಸರ್ ಇವಾಗ ಡೈರೆಕ್ಟ್ ಸುಪ್ರೀಂ ಕೋರ್ಟ್ಗೆ ಬೇಲ್ ಅರ್ಜಿ ಹಾಕ್ಬೇಕಾ? ಏನಿಲ್ಲ, ಸೆಷನ್ ಕೋರ್ಟ್ಗೂ ಹಾಕ್ಬೋದು. ನನ್ನ ಪ್ರಕಾರ ಸೆಷನ್ ಕೋರ್ಟಲ್ಲಿ ಹಾಕ್ಕೊಳ್ಳೋದು ನನ್ನ ಗೊತ್ತಿಲ್ಲ, ಸಿಚುವೇಶನ್ ತಕ್ಕನಾಗಿ ಎವಿಡೆನ್ಸ್ಗಳು ಯಾವ ಥರ ಬರುತ್ತೆ ಅದ್ರ ಮೇಲೆ ಸೆಷನ್ ಕೋರ್ಟ್. ಯಾಕಂದರೆ ಇವತ್ತೇನಾಗೋಗಿದೆ, ಸುಪ್ರೀಂ ಕೋರ್ಟಲ್ಲಿ ರಿಜೆಕ್ಟ್ ಆಗಿ ಬಂತು ಅಂದರೆ ಸೆಷನ್ ಕೋರ್ಟಲ್ಲಿ ನ್ಯಾಯ ತೀರ್ಮಾನ ಮಾಡೋ ಜಡ್ಜ್ಗೂ ಕೂಡ ಒಂದು ನ್ಯಾಚುರಲ್ ಜಸ್ಟಿಸು ಆ ಗಡ್ಸ್ತನ ಬೇಕು. ಯಾಕಂದ್ರೆ ಸುಪ್ರೀಂ ಕೋರ್ಟಲ್ಲಿ ರಿಜೆಕ್ಟ್ ಆಗಿದೆ ಅನ್ನೋ ಥರ ಅದೇನಾಗತ್ತೆ, ಎಲ್ಲ ಒಂದು ಕಡೆ ಅವ್ರಿಗೂ ಕೂಡ ಆ ಒಂದು ಶಕ್ತಿ ಬೇಕು. ಅಂದರೆ ಶಕ್ತಿ ಬೇಕು ಅಂದರೆ ಕಾನೂನು ಮುಂದೆ ಸುಪ್ರೀಂ ಕೋರ್ಟ್ ಆಗ್ಬೋದು, ಸೆಷನ್ ಕೋರ್ಟ್ ಆಗ್ಬೋದು, ಹೈಕೋರ್ಟ್ ಆಗ್ಬೋದು, ಯಾರು ಬೇಕಾದರೂ ಮಾಡ್ಬೋದು. ಬಟ್ ಅವರು ಎಲ್ಲ ಹ್ಯೂಮನ್ ಆಗಿ ಯೋಚನೆ ಮಾಡ್ತಾರೆ, ಒಂದು ಜಡ್ಜ್ ಆಗಿ ಯೋಚನೆ ಮಾಡಿ ನನ್ನ ಪ್ರಕಾರ ಇದನ್ನು ನ್ಯಾಯ ಕೊಡಬೇಕು. ಮೇ ಬಿ ಆದಷ್ಟು ಬೇಗ ಇವ್ರು ಆಚೆ ಬರಬೇಕು. ಯಾಕಂದರೆ ಅದೇ ನ್ಯಾಯ. ನಾನು ನೋಡಿದ್ದೀನಿ ಅವರು ಮಾಡಿರೋ ಆರ್ಡರ್ ಪ್ರಕಾರ ಕೂಡ ಕೆಲವೊಂದು ನಾವು ಡಾಕ್ಯುಮೆಂಟೇಷನ್ಸ್ ಪ್ರಕಾರ ಕೂಡ ಒಂಥರ ಲೈಫಲ್ಲಿ ಈ ಥರ ಒಂದೇ ಒಂದು ಬುಕ್ಕನ್ನು ಕೊಡಿ, ಚಾರ್ಜ್ ಶೀಟ್ ಒಂದು ಬುಕ್ ನಾನು ನೋಡಿಸ್ತೀನಿ. ನಾನು ಲೈಫಲ್ಲಿ ಈ ಥರ ಒಂದು ಚಾರ್ಜ್ ಶೀಟನ್ನು ಇತಿಹಾಸದಲ್ಲೇ ಯಾರೂ ಕೂಡ ನೋಡಿರಲ್ಲ. ಅಂದರೆ 4,000 ಪುಟದ್ದು 4,000 ಪುಟ, 40,000 ಬೇಕಾದ್ರೂ ಚಾರ್ಜ್ ಶೀಟ್ ಹಾಕ್ಬೋದು. ಆದರೆ ಚಾರ್ಜ್ ಶೀಟನ್ನು ಕೊಡೋ ರೀತಿ ಇದೆಯಲ್ಲ, ಅದನ್ನು ನೋಡಿದ್ರೇ ಗೊತ್ತಾಗತ್ತೆ ಚಾರ್ಜ್ ಶೀಟನ್ನು ಯಾವ ರೀತಿ ಮಾಡಿಕೊಟ್ರು. ಅಂದರೆ ಒಂಥರ ಸ್ಪೆಷಲ್ ಇಂಟ್ರೆಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಈ ಕೇಸಲ್ಲಿ ಈ ಥರ ಬೈಂಡ್ ಮಾಡಿ ಇತಿಹಾಸದಲ್ಲೇ ಒಂದೇ ಒಂದು ಕೇಸಲ್ಲಿ ಲೈಫಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದೇ ಒಂದು ಕೇಸಲ್ಲಿ ಕೂಡ ಈ ಥರ ಬೈಂಡ್ ಮಾಡಿ ಸ್ಪೆಷಲ್ ಆಗಿ ಬುಕ್ ಥರ ಭಗವದ್ಗೀತೆ, ಮಹಾಭಾರತ, ಗ್ರಂಥಗಳು, ಕವಿತೆ, ಪುರಾಣಗಳನ್ನ ಕೊಡ್ತಾರಲ್ಲ, ಈ ಥರ ಕಂಪ್ಲೀಟ್ಲಿ ಒಂದು ಆಲ್ಮೋಸ್ಟ್ 13 ಬುಕ್ಗಳು, ವಾಲ್ಯೂಮ್ಸ್ 13 ವಾಲ್ಯೂಮ್ಸ್ ಇರ್ಬೋದು, 13-14 ವಾಲ್ಯೂಮ್ಸ್ ಇದೆ. ಈ ಥರ ಜನ ಜಾಸ್ತಿ ಇದೆ, ಇನ್ನೊಂದು 15 ಇರ್ಬೋದು. ಅಷ್ಟು ವಾಲ್ಯೂಮ್ಸ್ಗಳನ್ನ ಯಾವ ಚಾರ್ಜ್ ಶೀಟು ಇವತ್ತಿನವರೆಗೂ ಕೊಟ್ಟಿಲ್ಲ. ಅಂದರೆ ನಾನು ಹೇಳೋದು ಆ ಥರ ಸ್ಪೆಷಲ್ ಇಂಟ್ರೆಸ್ಟು ಈ ಕೇಸಲ್ಲಿದೆ. ಮೇ ಬಿ ದರ್ಶನ್ ಮಾಡಿರೋ ಫ್ಯಾನ್ಸು, ದರ್ಶನ್ ಮೇಲೆ ಇಟ್ಟಿರೋ ಜನದ ಪ್ರೀತಿ, ದರ್ಶನ್ಗಿರೋವಂಥ ಒಂದು ಶಕ್ತಿ ನೋಡಿ. ಹೆಂಗಿದೆ ಗ್ರಂಥಗಳಿದ್ದಂಗಿದೆ ಅಲ್ಲ, ಒಂಥರ ಬುಕ್ ಅಲ್ಲ, ಈ ಆಥರ್ಗಳು ಬರೋದು. ಮತ್ತೆ ಒಂಥರ ಪಬ್ಲಿಷ್ ಮಾಡಿರೋದು ಚಾರ್ಜ್ ಶೀಟ್. ಇದನ್ನ ಇತಿಹಾಸದ ಪುಟಕ್ಕೆ ಸೇರಬೇಕು ಚಾರ್ಜ್ ಶೀಟ್. ಅಂದರೆ ಈ ರೀತಿ ಬೇರೆ ಚಾರ್ಜ್ ಶೀಟ್ಗಳೆಲ್ಲ ಹೆಂಗಿರುತ್ತೆ ಅಂದರೆ ಜಸ್ಟ್ ಫೈಲ್ ಏನೋ ಸುಮ್ಮನೆ ಒಂದು ಹೊಲ್ದುಬಿಟ್ಟು ಕೋರ್ಟಿಗೆ ಹಿಂಗೆ ಹಾಕ್ತಾರೆ. ಅದರಲ್ಲಿ ಒಂದು ಯಾವುದೋ ಒಂದು ಬಲ್ಕು ಒಂದು ಪೇಪರ್ ಕೊಡಪ್ಪ, ಇಲ್ಲಿದೆ ನೋಡಿ, ಇಲ್ಲೇ ಇದ್ದಾವೆ ಚಾರ್ಜ್ ಶೀಟ್ ನೋಡಿ, ಅದೇ ಚಾರ್ಜ್ ಶೀಟ್. ಅದು ಕೊಡಪ್ಪ, ನೀನು ಕೊಡೋದು, ಇದು ಕೊಡೋದು ನೋಡಿ, ಇಲ್ಲಿದೆ, ಇಲ್ಲಿ ಕೆಳಗಡೆ ಡಿಪಾಸಿಟ್ ನೋಡಿ, ಇದು ಕೊಡೋದು ಕೆಳಗಡೆ. ಹಾಂ ಇದು ನೋಡಿ, ಇದು ಚಾರ್ಜ್ ಶೀಟ್ ಕೋರ್ಟ್ಗೆ ಹಾಕೋದು. ನಾರ್ಮಲಿ ಬೇರೆ ಕೇಸ್ಗಳಲ್ಲಿ ಇರುವಂಥದ್ದು. ಅಂದರೆ ಈ ಥರ, ಅಂದರೆ ಇದನ್ನು ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇದೇ ಥರನೇ ಹಾಕೋದು, ಇನ್ನೇನು ಸ್ಪೆಷಲಾಗಿ ಹಾಕಲ್ಲ. ನೋಡಿ ಹೆಂಗಿದೆ, ದಾರ ಕಟ್ಟಿಬಿಟ್ಟು ಕೋರ್ಟ್ಗೆ ಹಾಕಿರೋದು ಇದೇ ಥರ, ಇನ್ನೇನು ಸ್ಪೆಷಲಾಗಿ ಏನಾದರೂ ಏನು ಹಾಕಲ್ಲ. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ವ್ಯತ್ಯಾಸ. ಈ ಥರ ಇಂಟ್ರೆಸ್ಟ್ ತುಂಬ ಜಾಸ್ತಿ, ಭಾಳ ಇಂಟ್ರೆಸ್ಟ್ ಇದೆ. ದರ್ಶನ್ ಕೇಸ್ ಅಂದರೆ ನಾಟ್ ಓನ್ಲಿ ಅವ್ರ ಫ್ಯಾನ್ಸ್ಗೆ ಪ್ರೀತಿ ಇಲ್ಲ,
ದರ್ಶನ್ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಸ್ವಲ್ಪ ಸ್ಪೆಷಲ್ ಲವ್ ಇದೆ, ಪ್ರೀತಿ ಜಾಸ್ತಿ ಇದೆ. ಹಾಗಾಗಿ ಅವ್ರ ಕೇಸ್ ಅಲ್ವಾ, ಸ್ವಲ್ಪ ಪ್ರೀತಿಯಿಂದ ಇನ್ವೆಸ್ಟಿಗೇಷನ್ ಜಾಸ್ತಿ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಸರ್, ಈಗ ಫೈನಲ್ ಆಗಿ ದರ್ಶನ್ ಫ್ಯಾನ್ಸ್ಗೆ ಏನಾದರೂ ಅಡ್ವೈಸ್ ಕೊಡ್ತೀರಾ? ದರ್ಶನ್ ಫ್ಯಾನ್ಸ್ಗೆ ಹೇಳೋದೇನೆಂದರೆ, ಖಂಡಿತವಾಗಿಯೂ ನಿಮಗೆಲ್ಲ ಬಹಳ ನೋವಾಗಿರುತ್ತೆ. ಖಂಡಿತವಾಗಿಯೂ ನಾಟ್ ಓನ್ಲಿ ದರ್ಶನ್ ಫ್ಯಾನ್ಸ್, ಅಟ್ ದ ಸೇಮ್ ದರ್ಶನ್ ಫ್ಯಾನ್ಸ್ಗೆ ಮತ್ತು ಅವರ ಬೇರೆಯವರು ಯಾರ್ಯಾರೆಲ್ಲ ಇದ್ದಾರೆ ಎಲ್ಲರಿಗೂ ಕೂಡ ಕುಟುಂಬ ಅನ್ನೋದಿರುತ್ತೆ, ಅವ್ರಿಗೆ ಆದ ಜನಗಳಿರ್ತಾರೆ. ಯಾರೂ ಏನು ನೊಂದ್ಕೊಳ್ಳುವಂಥ ಭಯ ಬೀಳುವಂಥ ಅವಶ್ಯಕತೆ ಖಂಡಿತ ಇಲ್ಲ. ಇವತ್ತು ಕತ್ಲಲ್ಲಿದ್ದೀರಾ, ಖಂಡಿತ ಬೆಳಕಿಗೆ ಬರುತ್ತೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ. ಆಮೇಲೆ ಯಾರನ್ನು ಕೂಡ ನನ್ನ ಪ್ರಕಾರ ಇಟ್ಸ್ ಮೈ ಪರ್ಸ್ನಲ್ ರಿಕ್ವೆಸ್ಟು, ಯಾರಿಗೂ ಕೂಡ ನೀವು ಕೆಟ್ಟದಾಗಿ ಬೈಯುವಂಥ ಅವಶ್ಯಕತೆಯೂ ಇಲ್ಲ. ಆಮೇಲೆ ದರ್ಶನ್ ಫ್ಯಾನ್ಸ್ ಕೆಟ್ಟವರು ಅಂತ ಏನು ಹೇಳ್ತಾರಲ್ಲ, ಅದನ್ನು ನೀವು ಅನ್ನಿಸ್ಕೊಳ್ಳೋಕೆ ಹೋಗಬೇಡಿ. ನನ್ನ ಪ್ರಕಾರ ದರ್ಶನ್ಗೂ ಕೂಡ ಒಳ್ಳೆ ವ್ಯಕ್ತಿತ್ವ ಇದೆ, 10 ಜನಕ್ಕೆ ಸಹಾಯ ಮಾಡುವಂಥ ಒಂದು ಮನಸ್ಸು ಇದೆ. ಆಮೇಲೆ ಅವರ ಫ್ಯಾಮಿಲಿಯಲ್ಲಿ ದರ್ಶನ್ ಗೆಳತಿ ಇರ್ಬೋದು, ದರ್ಶನ್ ಇನ್ನೊಂದು ಇರ್ಬೋದು, ದರ್ಶನ್ ಮತ್ತೊಂದಿರ್ಬೋದು. ನನ್ನ ಪ್ರಕಾರ ಅವರ ಪರ್ಸ್ನಲ್ ಥಿಂಗ್ಸ್ಗಳನ್ನ ನೀವು ಗೌರವಿಸಬೇಕು ಅನ್ನೋದು ನನ್ನ ಒಂದು ಭಾವನೆ. ಯಾಕಂದರೆ ದರ್ಶನ್ ಪರ್ಸ್ನಲ್ ವಿಚಾರಗಳು ಅವ್ರನ್ನ ಪರ್ಸ್ನಲ್ಲಾಗೇ ಬಿಡಬೇಕು. ನಾವು ಯಾವತ್ತಿಗೂ ಕೂಡ ಅದನ್ನು ಬೀದಿಗೆ ತರಕ್ಕೆ ಹೋಗಬಾರ್ದು. ಅದು ದರ್ಶನ್ ಫ್ಯಾನ್ಸ್ ಆಗ್ಬೋದು ಅಥವಾ ಮತ್ತೊಬ್ಬರು ಆಗ್ಬೋದು, ಅದನ್ನು ನಾವು ಗೌರವಿಸಬೇಕು. ಒಬ್ಬನ್ನ ನಾವು ಅಭಿಮಾನದಿಂದ ನೋಡ್ತೀವಿ ಅನ್ನೋದಾದರೆ ಅವರ ಒಂದು ಪರ್ಸ್ನಲ್ ಥಿಂಗ್ಸ್ಗಳನ್ನ ಕೂಡ ನಾವು ಗೌರವಿಸಬೇಕು ಅನ್ನೋದು ನನ್ನ ಒಂದು ವೈಯಕ್ತಿಕವಾದ ಒಂದು ಅಭಿಪ್ರಾಯ. ಆಮೇಲೆ ಯಾರೂ ಭಯ ಬೀಳೋದು ಬೇಡ. ಮೇ ಬಿ ಸ್ವಲ್ಪ ತಡ ಆಗ್ಬೋದು, ಇವತ್ತಲ್ಲ ನಾಳೆ ಖಂಡಿತ ಹೊರಗಡೆ ಬರ್ತಾರೆ, ಈ ಕೇಸಿಂದನೂ ಹೊರಗಡೆ ಬರ್ತಾರೆ, ನಿಮ್ಗಳ ಜೊತೆಲಿರ್ತಾರೆ. ಮೇ ಬಿ ಮುಂದೊಂದು ದಿವಸ ನಿಮ್ಗಳ ಜೊತೆ ಇಷ್ಟು ದಿವಸ ಒಬ್ಬ ಚಲನಚಿತ್ರ ನಟನಾಗಿರ್ಬೋದು, ಮುಂದೊಂದು ದಿವಸ ದೊಡ್ಡ ರಾಜಕಾರಣಿನೂ ಆಗ್ಬೋದೇನೋ. ನಿಮ್ಗಳೆಲ್ಲ ಪ್ರೀತಿಯಲ್ಲಿ ದೊಡ್ಡ ಮೇ ಬಿ ಇವ್ರಿಗೆ ಜೀವನ ಪಾಠ ಕಲಿಸ್ಕೊಡ್ಬೋದೇನೋ. ನನ್ನ ಒಂದು ಅನಲೈಸ್ ಮಾಡೋದು. ಯಾಕಂದರೆ ಈ ಸಮಾಜಕ್ಕೆ ಇವತ್ತು ಅವ್ರಿಗೇನೆಲ್ಲ ಹೊಡ್ತಾ ಬೀಳ್ತಾ ಇದೆ, ಇದೆಲ್ಲ ಅವ್ರು ಕೂತ್ಕೊಂಡು ಒಂದು ದಿವಸ ಯೋಚನೆ ಮಾಡಿ ಮುಂದೊಂದು ದಿವಸ ಜನಗಳ ಮಧ್ಯೆ ಅವ್ರು ಬಂದು ನಿಂತು ಇದೇ ಜನಕ್ಕೆ ಅವ್ರಿಗೆ ಸಹಾಯ ಮಾಡೋಕ್ಕೆ ಬರುವಂಥ ದಿನ ಕೂಡ ಬರಬಹುದು ಅನ್ನೋದು ಇಟ್ಸ್ ಮೈ ಒಪಿನಿಯನ್. ಬರಬೇಕು ಕೂಡ ಅನ್ನೋದು ನನ್ನ ಪರ್ಸ್ನಲ್ ಇದು. ಅಟ್ ದ ಸೇಮ್ ಟೈಮ್ ಪವಿತ್ರಗೂ ಅವ್ರದ್ದೇ ಆದ ಒಂದು ಫ್ಯಾನ್ ಬೇಸ್ ಇದೆ. ನಾನು ಅವ್ರ ವಕೀಲರಾಗಿ ಹೇಳೋದೇನೆಂದರೆ, ಕಂಪ್ಲೀಟ್ಲಿ ಆ ಒಂದು ಹೆಣ್ಣು ಮಗಳಿಗೆ ಗೌರವಿಸಿ, ಆಕೆ ಒಂದು ಹೆಣ್ಣು ಅನ್ನೋದನ್ನ ಮರಿಬೇಡಿ. ನಾವು ಕೂಡ ನಮ್ಮ ಅಕ್ಕ ತಂಗಿದಿರು, ಸ್ನೇಹಿತರು, ನಾವು ಹೆಣ್ಮಕ್ಳು ನೋಡ್ತಿರ್ತೀವಿ. ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಪವಿತ್ರ ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ ಯಾರಿಗೂ ಗೊತ್ತಿಲ್ಲ. ಗೊತ್ತಿರೋದು ಯಾರಿಗೆ? ಅಲ್ಲಿ ಘಟನೆ ನಡೆದಿರುತ್ತಲ್ಲ ಅವ್ರಿಗೆ ಗೊತ್ತಿರುತ್ತೆ. ಖಂಡಿತವಾಗಿಯೂ ಅವರ ವಕೀಲನಾಗಿ ನಾನು ಹೇಳ್ತೀನಿ, ಖಂಡಿತವಾಗಿಯೂ ಆಕೆ ಇನ್ವಾಲ್ವ್ಮೆಂಟ್ ಇದರಲ್ಲಿ ಖಂಡಿತ ಇಲ್ಲ. ಆಕೆ ಈ ಘಟನೆ ನಡೆದು 1-2 ದಿವಸ ಆದಮೇಲೆ ಆಕೆಗೆ ಅಲ್ಲಿ ಏನಕ್ಕೋ ಕರೆದ್ರಲ್ಲ ಅಂತ ಸ್ಟೇಷನ್ಗೆ ಹೋದಾಗಲೇ ಈ ವಿಚಾರಗಳು ಗೊತ್ತಾಗಿರೋದು. ಎಷ್ಟೋ ಜನಕ್ಕೆ ಈ ವಿಚಾರದ ಬಗ್ಗೆ ಆಕೆಗೆ ನಾಲೆಡ್ಜೇ ಇಲ್ಲ ಅಂದರೆ ಪ್ರಾರಂಭದ ದಿನಗಳಲ್ಲಿ ಸುಮ್ಮನೆ ಫೋನ್ ಮಾಡಿದ ತಕ್ಷಣ ಯಾರು ಕೂಡ ಸ್ಟೇಷನ್ಗೆ ಹೋಗ್ತಾ ಇರಲಿಲ್ಲ. ಸೊ ಅದನ್ನು ಒಂದು ಅರ್ಥ ಮಾಡ್ಕೊಳ್ಬೇಕು. ಸೊ ಸುಮ್ಮನೆ ಆಕೆನ ದೂರೋದ್ರಲ್ಲಿ, ಬಾಯಿಗೆ ಬಂದಂಗೆ ಮಾತಾಡೋದ್ರಲ್ಲಿ ಅವ್ರ ಕುಟುಂಬದವ್ರಿಗೂ ಕೂಡ ನೋವಾಗತ್ತೆ ಅನ್ನೋದನ್ನ ಮರಿಬೇಡಿ. ಬಾಯಿಗೆ ಬಂದಂಗೆ ಖಂಡಿತ ಕಮೆಂಟ್ಸ್ ಹಾಕಬೇಡಿ. ಅಷ್ಟು ನಾವು ಒಳ್ಳೆಯ ಅಪ್ಪ ಅಮ್ಮನಿಗೆ ನಾವು ಹುಟ್ಟಿರ್ತೀವಿ, ನಾವು ಕೂಡ ಹೆಣ್ಮಕ್ಳನ್ನ ಗೌರವಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ.